Hi students, this is my class number 14 of the trigonometric functions. In the previous class we learnt that the definition for allied angles. Allied angles ಬಗ್ಗೆ ನೀವು ಓದ ಕ್ಲಾಸ್ನಲ್ಲಿ ಓದಿದ್ದೀರಾ. ಹಾಗಾದರೆ ವಾಟ್ ಈಸ್ ಆ್ಯನ್ ಅಲೈಡ್ ಆ್ಯಂಗಲ್ ಅಂತ ಕೇಳಿದ್ರೆ ದಿ ಸಮ್ ಆರ್ ಡಿಫರೆನ್ಸ್ of theta from the angles called 90, 180, 270, 360. ಈ ರೀತಿ π/2 ಇಂದ ಮೈನಸ್ ಆಗುವಂಥದ್ದು, π/2ಗೆ ಪ್ಲಸ್ ಆಗುವಂಥದ್ದು, ಪೈಗೆ ಪ್ಲಸ್ ಆಗುವಂಥದ್ದು, ಪೈಗೆ ಮೈನಸ್ ಆಗುವಂಥದ್ದು, 3π/2ಗೆ ಪ್ಲಸ್ ಅಥವಾ 3π/2ಗೆ ಮೈನಸ್, 360ಗೆ ಅಂದರೆ 2πಗೆ ಪ್ಲಸ್ ಆರ್ 2πಗೆ ಮೈನಸ್ ಆಗುವಂಥ ಥೀಟಾ ಆ್ಯಂಗಲ್ಸ್ನ ಅಥವಾ ಎಕ್ಸ್ ಆ್ಯಂಗಲ್ಸ್ನ ಏನಂತ ಕರಿತೀವಿ, ಅಲೈಡ್ ಆ್ಯಂಗಲ್ಸ್ ಅಂತ ಕರಿತೀವಿ ಅನ್ನೋದು ನಿಮ್ಗೆ ಗೊತ್ತಿದೆ. ಹಾಗಾದರೆ ದಿಸ್ ಟೈಪ್ ಆಫ್ ಅಲೈಡ್ ಆ್ಯಂಗಲ್ಸ್ ಲೈಸ್ ಇನ್ ವಿಚ್ ಕ್ವಾಡ್ರೆಂಟ್ಸ್ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ. First you consider the two coordinate axis. Consider two coordinate axis like x axis and y axis. ನಾವೇನು ಮಾಡೋಣ, ಎರಡು ಕೋಆರ್ಡಿನೇಟ್ ಆ್ಯಕ್ಸಿಸ್ನ ಡ್ರಾ ಮಾಡ್ಕೊಳ್ಳೋಣ. ಈ ಎರಡು ಕೋಆರ್ಡಿನೇಟ್ ಆ್ಯಕ್ಸಿಸ್ಸು ಯಾವ್ಯಾವುದು ಅನ್ನೋದು ನಿಮ್ಗೆ ಗೊತ್ತಿದೆ. ಹಾರಿಜಾಂಟಲ್ ಲೈನ್ನ ಎಕ್ಸ್ ಆ್ಯಕ್ಸಿಸ್ ಅಂತ ಕರಿತೀವಿ, ವರ್ಟಿಕಲ್ ಲೈನನ್ನು ವೈ ಆ್ಯಕ್ಸಿಸ್ ಅಂತ ಹೇಳ್ತೀವಿ. ಹಾರಿಜಾಂಟಲ್ ಲೈನ್ ಈಸ್ ಎಕ್ಸ್ ಆ್ಯಕ್ಸಿಸ್, ವರ್ಟಿಕಲ್ ಲೈನ್ ಈಸ್ ವೈ ಆ್ಯಕ್ಸಿಸ್. ಬೋತ್ ಆರ್ ಮೀಟ್ at the point O. O is called as an origin. O ಇಂದ ರೈಟ್ ಸೈಡ್ ಬರೋದನ್ನು ಪಾಸಿಟಿವ್ ಎಕ್ಸ್ ಆ್ಯಕ್ಸಿಸ್, ಲೆಫ್ಟ್ ಸೈಡ್ ಬರೋಣ ನೆಗೆಟಿವ್ ಎಕ್ಸ್ ಆ್ಯಕ್ಸಿಸ್. ಓ ಇಂದ ಮೇಲ್ಭಾಗದಲ್ಲಿ ಬರೋದನ್ನು ಪಾಸಿಟಿವ್ ವೈ ಆ್ಯಕ್ಸಿಸ್ಸು, ಡೌನಲ್ಲಿ ಬರೋದನ್ನು ನೆಗೆಟಿವ್ ವೈ ಆ್ಯಕ್ಸಿಸ್ ಅಂತ ಕರೀತೀವಿ. ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ದಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಆರ್ ಪಾಸಿಟಿವ್. In third quadrant tan and its reciprocal function are positive, and in fourth quadrant cos and its reciprocal are positive. Here the angle between positive x axis and positive y axis is 90. Positive, the angle between x dash is 180. This is 270, this is 360. ಹಾಗಾದರೆ ದಿ ಆ್ಯಂಗಲ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಈಸ್ 90 ಮೈನಸ್ ಥೀಟಾ, ಅಂದರೆ ಬಿಲೋ 90 ಗ್ರೇಟರ್ ದ್ಯಾನ್ 0. ಗ್ರೇಟರ್ ದ್ಯಾನ್ 0 ಬಿಲೋ 90 ಬರೋದು ಫಸ್ಟ್ ಕ್ವಾಡ್ರೆಂಟಲ್ಲಿ. ಇದನ್ನು ರೇಡಿಯನಲ್ಲಿ π/2 ಮೈನಸ್ ಥೀಟಾ. ನೆಕ್ಸ್ಟು ಇನ್ನೊಂದು ಬರುತ್ತೆ, ಅದು ನೆಕ್ಸ್ಟ್ ಬರೋಣ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ದಿಸ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 90 ವೆನ್ ದಿ ಆ್ಯಂಗಲ್ ಥೀಟಾ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ದಟ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 90 ಈಸ್ ನಥಿಂಗ್ ಬಟ್ 90 ಪ್ಲಸ್ ಥೀಟಾ. 90 ಪ್ಲಸ್ ಥೀಟಾ ಇದನ್ನು ರೇಡಿಯನಲ್ಲಿ π/2 ಪ್ಲಸ್ ಥೀಟಾ ಅಂತ ಎಕ್ಸ್ಪ್ರೆಸ್ ಮಾಡಿ. ಹಾಗಾದರೆ ಟೋಟಲ್ ಆ್ಯಂಗಲ್ ಎಕ್ಸ್ ಡ್ಯಾಶಲ್ಲಿ ಫಾರ್ಮ್ ಆಗುವಂಥ ಆ್ಯಂಗಲ್ 180 ಇಸ್ ನಥಿಂಗ್ ಬಟ್ ಪೈ ರೇಡಿಯನ್. ಹಾಗಾದರೆ ದಿ ಆ್ಯಂಗಲ್ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್ is greater than 90, less than 180. Less than 180 is nothing but
ಪೈ ಮೈನಸ್ ತೀಟಾ ಆರ್ 180 ಮೈನಸ್ ತೀಟಾ. ಥರ್ಡ್ ಕ್ವಾಡ್ರೆಂಟಿಗೆ ಬಂತು ಅಂದರೆ ಇಲ್ಲಿಂದ ಇಲ್ಲಿಗೆ ಆ್ಯಂಗಲ್ ಬರುತ್ತೆ. ಥರ್ಡ್ ಕ್ವಾಡ್ರೆಂಟಲ್ಲಿ ಬಂತು ಅಂದರೆ ದಟ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 180. ನೋಡಿ ಇಷ್ಟು 180 ಆದರೆ ಅದಕ್ಕಿಂತ ಜಾಸ್ತಿ ಅಂತ ಅಂದಾಗ ಗ್ರೇಟರ್ ದ್ಯಾನ್ 180. ಗ್ರೇಟರ್ ದ್ಯಾನ್ 180 ಮೀನ್ಸ್ 180 ಪ್ಲಸ್ ತೀಟಾ. ಈ 180 ಪ್ಲಸ್ ತೀಟವನ್ನು ರೇಡಿಯನಲ್ಲಿ ಪೈ ಪ್ಲಸ್ ತೀಟಾ ಅಂತ ಎಕ್ಸ್ಪ್ರೆಸ್ ಮಾಡ್ಬೋದು. ಆರ್ 270 ಮೈನಸ್ ತೀಟಾ, 270 ಮೈನಸ್ ತೀಟಾ. ಇದನ್ನು 3π/2 ಮೈನಸ್ ತೀಟಾ, 3π/2 ಮೈನಸ್ ತೀಟಾ. 180 ಪ್ಲಸ್ ತೀಟಾ ಆರ್ ಪೈ ಪ್ಲಸ್ ತೀಟಾ, 270 ಮೈನಸ್ ತೀಟಾ ಆರ್ 3π/2 ಮೈನಸ್ ತೀಟಾ. ರೇಡಿಯನಲ್ಲಿ 3π/2 ಮೈನಸ್ ತೀಟಾ. ಅದೇ ಡಿಗ್ರಿನಲ್ಲಿ ಹೇಳಿದ್ರೆ 270 ಮೈನಸ್ ತೀಟಾ. 180 ಪ್ಲಸ್ ತೀಟವನ್ನು ರೇಡಿಯನಲ್ಲಿ ಹೇಳಿದ್ರೆ ಪೈ ಪ್ಲಸ್ ತೀಟಾ. ರೇಡಿಯನಲ್ಲಿ 90 ಪ್ಲಸ್ ತೀಟವನ್ನು ರೇಡಿಯನಲ್ಲಿ ಹೇಳಿದ್ರೆ π/2 ಪ್ಲಸ್ ತೀಟಾ. 180 ಮೈನಸ್ ತೀಟನ ರೇಡಿಯನಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಪೈ ಮೈನಸ್ ತೀಟಾ. ಇನ್ ಫೋರ್ತ್ ಕ್ವಾಡ್ರೆಂಟ್ ದಿಸ್ ಆ್ಯಂಗಲ್ ಈಸ್ ಗ್ರೇಟರ್ ದ್ಯಾನ್ 270. Greater than 270 can be expressed as 270 plus theta. In radian, 270 plus theta is 3π/2 plus theta. Or 2π minus theta, complete angle is 2π, complete revolution ಬಂದರೆ 2π. ಅದೇ 2πಗಿಂತ ಚಿಕ್ಕದು ಬರೋದ್ರಿಂದ ಏನಾಗುತ್ತಪ್ಪ ಅಂದರೆ 2π ಮೈನಸ್ ತೀಟಾ ಆರ್ 360 ಮೈನಸ್ ತೀಟಾ, 360 ಮೈನಸ್ ತೀಟಾ. ಇದು ಒಂದು ಕಂಪ್ಲೀಟ್ ರೆವಲ್ಯೂಷನ್ ಆಗಿ ಪುನಃ ಇಲ್ಲಿ ಬರುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಬರುತ್ತೆ. ಫಸ್ಟ್ ಕ್ವಾಡ್ರೆಂಟ್ ಬಂತು ಅಂದರೆ ದಟ್ ಈಸ್ ನಥಿಂಗ್ ಬಟ್ 360 ಪ್ಲಸ್ ತೀಟಾ ಆರ್ 2π ಪ್ಲಸ್ ತೀಟಾ. ಹಾಗಾದರೆ ಇನ್ ಫಸ್ಟ್ ಕ್ವಾಡ್ರೆಂಟ್ the angles, the allied angles lies in first quadrant are π/2 minus theta, 2π plus theta. In second quadrant, the allied angles lies in second quadrant are π/2 plus theta or π minus theta. ಅಂದರೆ 90ಗಿಂತ ದೊಡ್ಡದು, 180ಗಿಂತ ಚಿಕ್ಕದು. ನೆಕ್ಸ್ಟು 180ಗಿಂತ ದೊಡ್ಡದು, 270ಗಿಂತ ಚಿಕ್ಕದು. 270ಗಿಂತ ದೊಡ್ಡದು, 360ಗಿಂತ ಚಿಕ್ಕದು. ಹಾಗಾದರೆ ದಿ ಅಲೈಡ್ ಆ್ಯಂಗಲ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟ್ ಆರ್ π/2 ಮೈನಸ್ ತೀಟಾ ಆ್ಯಂಡ್ 360 ಪ್ಲಸ್ ತೀಟಾ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ π/2 ಪ್ಲಸ್ ತೀಟಾ, ಪೈ ಮೈನಸ್ ತೀಟಾ. ಇನ್ ಥರ್ಡ್ ಕ್ವಾಡ್ರೆಂಟ್ ಪೈ ಪ್ಲಸ್ ತೀಟಾ, 3π/2 minus theta. In fourth quadrant, 2π minus theta or 270 is nothing but 3π/2 plus theta, 2π minus theta. These are the allied angles lies in all the quadrants respectively. ಇದನ್ನೇ ಡಿಗ್ರಿನಲ್ಲಿ ಹೇಳಿದ್ರೆ ಇನ್ ಫಸ್ಟ್ ಕ್ವಾಡ್ರೆಂಟ್ ಅಲೈಡ್ ಆ್ಯಂಗಲ್ಸ್ ಯಾವುದಾಗಿರುತ್ತೆ? 90 ಮೈನಸ್ ತೀಟಾ, 360 ಪ್ಲಸ್ ತೀಟಾ, 90 plus theta, 180 minus theta, 180 plus theta, 3π/270 minus theta, 270 plus theta, 2π minus theta. These are the allied angles lies in ಏನಾಗಿರುತ್ತೆ ಫಸ್ಟ್ ಕ್ವಾಡ್ರೆಂಟ್ ಅಲ್ಲ, ಅಥವಾ ಆಲ್ ದಿ ಕ್ವಾಡ್ರೆಂಟ್ ರೆಸ್ಪೆಕ್ಟಿವ್ಲಿ. ಈಗ ಅಲೈಡ್ ಆ್ಯಂಗಲ್ಸ್ ಯಾವ್ಯಾವುದಿದೆ ಅನ್ನೋದು ಗೊತ್ತಾಯಿತು. ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ನ ಅಲೈಡ್ ಆ್ಯಂಗಲ್ಸ್ಗೆ ಕಂಬೈನ್ ಮಾಡಿದಾಗ ಏನೇನು ಬರುತ್ತೆ ಅನ್ನೋದನ್ನು ನೋಡೋಣ. ಆದರೆ ಈ ಅಲೈಡ್ ಆ್ಯಂಗಲ್ಸ್ ಇದೆಯಲ್ಲ, ಈ ಅಲೈಡ್ ಆ್ಯಂಗಲ್ಸನ್ನು ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ಗೆ ಕಂಪೇರ್ ಮಾಡ್ತಾ ಹೇಳ್ತಾ ಹೋಗೋಣ. ಆದರೆ ಅದನ್ನು ಪ್ರೂವ್ ಮಾಡೋಕ್ಕೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ. ಆದರೆ ಅಲ್ಲಿ ಬೇರೆ ಥರ ಕೊಟ್ಟಿದ್ದಾರೆ. ಯಾವುದಪ್ಪ ಅಂದರೆ ಡೊಮೈನ್ ರೇಂಜ್ ಆಧಾರದ ಮೇಲೆ ನಾವು ಏನು ಮಾಡ್ಕೋಬೇಕು, 0ಗಿಂತ ದೊಡ್ಡದು, 1ಗಿಂತ ಚಿಕ್ಕದು, ಇನ್ಕ್ರೀಸಸ್ ಡಿಕ್ರೀಸಸ್ ಅಂತ ಟೆಕ್ಸ್ಟಲ್ಲಿ ಕೊಟ್ಟಿದ್ದಾರೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳೋಕ್ಕಿದೆ ಈಸಿ, ಇದನ್ನು ನೆನ್ಪಿಟ್ಕೊಳ್ಳಿ ಮಕ್ಕಳ. ನೆಕ್ಸ್ಟು
ಫಂಕ್ಷನ್ಸ್ ಚಾಪ್ಟರ್ ಆದ ನಂತರ ಅದ್ರ ಬಗ್ಗೆನೂ ಹೇಳ್ಕೊಡ್ತೀನಿ. ಈಗ ಫಸ್ಟ್ ಅಲೈಡ್ ಆ್ಯಂಗಲ್ ಯಾವುದು? π/2 ಮೈನಸ್ ತೀಟಾ. ನೀವು 10th ಸ್ಟ್ಯಾಂಡರ್ಡ್ನಲ್ಲಿ ಓದಿದ್ದೀರಾ. ಸೈನ್ ಆಫ್ π/2 ಮೈನಸ್ ತೀಟಾ. ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂದ್ಬಿಟ್ಟು ಎಲ್ಲಿ 10th ಸ್ಟ್ಯಾಂಡರ್ಡ್ನಲ್ಲಿ ಓದಿದ್ದೀರ. ಒಂದು ಫಸ್ಟ್ ಕ್ವಾಡ್ರೆಂಟಲ್ಲಿ ಮಾತ್ರ π/2 ಮೈನಸ್ ತೀಟಾ ಮಾತ್ರ ಕೊಟ್ಟಿದ್ದರು. ಹಾಗಾದರೆ ಸೈನ್ ಆಫ್ π/2 ಮೈನಸ್ ತೀಟಾ ಈಸ್ ಕಾಸ್ ತೀಟಾ ಅಂತ ಓದಿದ್ದೀರ. ಕಾಸ್ ಆಫ್ π/2 ಮೈನಸ್ ತೀಟಾ ಈಸ್ ಸೈನ್ ತೀಟಾ. tan ಆಫ್ π/2 ಮೈನಸ್ ತೀಟಾ ಈಸ್ ಕಾಟ್ ತೀಟಾ. ಕಾಟ್ ಆಫ್ π/2 ಮೈನಸ್ ತೀಟಾ ಈಸ್ ಸೀಕೆಂಟ್ ತೀಟಾ. ಸಾರಿ, ಸೈನ್ ಆಫ್ π/2 ಮೈನಸ್ ತೀಟಾ ಈಸ್ ಕಾಸ್ ತೀಟಾ. ಕಾಸ್ ಆಫ್ π/2 ಮೈನಸ್ ತೀಟಾ ಈಸ್ ಸೈನ್ ತೀಟಾ. tan ಆಫ್ π/2 ಮೈನಸ್ ತೀಟಾ ಈಸ್ ಕಾಟ್ ತೀಟಾ. ಕಾಟ್ ಆಫ್ π/2 ಮೈನಸ್ ತೀಟಾ ಈಸ್ ಟ್ಯಾನ್ ತೀಟಾ. ಸೀಕೆಂಟ್ ಆಫ್ π/2 ಮೈನಸ್ ತೀಟಾ ಈಸ್ ಕೊಸಿಕೆಂಟ್ ತೀಟಾ. ಕೊಸಿಕೆಂಟ್ ಆಫ್ π/2 ಮೈನಸ್ ತೀಟಾ ಈಸ್ ಸೀಕೆಂಟ್ ತೀಟಾ. ಇಲ್ಲಿ ನೀವು ನೆನ್ಪಿಟ್ಕೋಬೇಕಾಗಿರೋದೇನು ಅಂತಂದರೆ, ಬಿಗಿನಿಂಗಲ್ಲಿ π/2 ಬಂತು ಅಂತ ಅಂದರೆ π/2 ಆರ್ 90 ಅಥವಾ 3π/2 ಆರ್ 270. ಬಿಗಿನಿಂಗಲ್ಲಿ π/2 270 π/2 ಅಥವಾ 3π/2 ಬಂತು ಅಂತ ಅಂದರೆ ಸೈನ್ ಫಂಕ್ಷನ್ ಚೇಂಜಸ್ ಟು ಕಾಸ್ ಫಂಕ್ಷನ್. ಸೈನ್ ಚೇಂಜಸ್ ಟು ಕೊಸೈನ್. ಕಾಸ್ ಚೇಂಜಸ್ ಟು ಸೈನ್. ಬೇಕಾದ್ರೆ ರಿವರ್ಸಿಬಲ್ ಹಾಕೋಣ, ರಿವರ್ಸಿಬಲ್. ಸೈನ್ ಚೇಂಜಸ್ ಟು ಕಾಸ್, ಕಾಸ್ ಚೇಂಜಸ್ ಟು ಸೈನ್. ನೆಕ್ಸ್ಟು ಟ್ಯಾನ್ ಫಂಕ್ಷನ್ ಚೇಂಜಸ್ ಟು ಕಾಟ್. ಕಾಟ್ ಫಂಕ್ಷನ್ ಚೇಂಜಸ್ ಟು ಟ್ಯಾನ್. ಸೀಕೆಂಟ್ ಫಂಕ್ಷನ್ ಚೇಂಜಸ್ ಟು ಕೋಸಿಕೆಂಟ್. ಕೊಸಿಕೆಂಟ್ ಟು ಸೀಕೆಂಟ್. ಇಲ್ಲಿ ಬರೀತೀನಿ ಮಕ್ಕಳ, ಅಲ್ಲೆಲ್ಲ ಕಂಪ್ಲೀಟ್ ಮಾಡೋಣ. ವೆನ್ ದಿ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಬಿಗಿನ್ಸ್ ವಿತ್ allied angles begins with π/2 or 3π/2, the functions changes into sine into cos, cos into sine, tan into cot, cot to tan, secant to cosecant or cosecant to secant. ಅದೇ when the allied angles begins with pi, that means 180 or 360. 360 is nothing but 2pi. 90 ಮತ್ತು 270 ಏನಾದರೂ ಸ್ಟಾರ್ಟ್ ಆಗಿದರೆ ಸೈನ್ ಫಂಕ್ಷನ್ ಇದ್ದಿದ್ದು ಕಾಸ್ ಆಗಿ ಚೇಂಜ್ ಆಗುತ್ತೆ, ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ, ಸೀಕೆಂಟ್ ಇದ್ದಿದ್ದು ಕೊಸಿಕೆಂಟ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನು, ಕಾಟ್ ಇದ್ದಿದ್ದು ಟ್ಯಾನು, ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ ಆಗಿ ಬದಲಾವಣೆ ಆಗುತ್ತೆ. ಅದೇ ಪೈ ಅಥವಾ 2π ಬಂದಿದ್ರೆ ದಿ ಫಂಕ್ಷನ್ಸ್ ರಿಮೈನ್ಸ್ ಸೇಮ್ ಇಂಟು ಸೈನ್ ಟು ಸೈನ್, ಕಾಸ್ ಟು ಕಾಸ್, ಸೀಕೆಂಟ್ ಟು ಸೀಕೆಂಟ್, ಟ್ಯಾನ್ ಟು ಟ್ಯಾನ್, ಟ್ಯಾನ್ ಟು ಟ್ಯಾನ್, secant to secant, cosecant to cosecant and cotangent to cotangent. ನೋಡಿ ಮಕ್ಕಳ, 90 270 ಬಂದರೆ ಸೈನು ಕಾಸ್ ಆಗುತ್ತೆ, ಕಾಸು ಸೈನ್ ಆಗುತ್ತೆ, ಟ್ಯಾನು ಕಾಟ್ ಆಗುತ್ತೆ, ಕಾಟ್ ಟ್ಯಾನ್ ಆಗುತ್ತೆ, ಸೀಕೆಂಟು ಕೊಸಿಕೆಂಟ್ ಆಗುತ್ತೆ, ಕೊಸಿಕೆಂಟು ಸೀಕೆಂಟ್ ಆಗುತ್ತೆ. 180 ಮತ್ತು 360 ಬಂತು ಅಂತಂದರೆ ಏನಾಗುತ್ತೆ? ಸೈನ್ ಫಂಕ್ಷನ್ನು ಸೈನಾಗೆ ಉಳ್ಕೊಳ್ಳುತ್ತೆ,
ಕಾಸ್ ಫಂಕ್ಷನ್ನು ಕಾಸ್ ಆಗಿ ಉಳ್ಕೊಳ್ಳುತ್ತೆ, ಟ್ಯಾನ್ ಫಂಕ್ಷನ್ನು ಟ್ಯಾನ್ ಆಗಿ, ಸೀಕೆಂಟ್ ಫಂಕ್ಷನ್ನು ಸೀಕೆಂಟು, ಕೊಸಿಕೆಂಟ್ ಇದ್ದಿದ್ದು ಕೊಸಿಕೆಂಟು, ಕಾಟ್ ಇದ್ದಿದ್ದು ಕಾಟ್ ಆಗಿ ಉಳ್ಕೊಳ್ಳುತ್ತೆ. ಹಾಗಾದರೆ ಈ ಅಲೈಡ್ ಆ್ಯಂಗಲ್ಸ್ದು ಏನೇನು ಫಾರ್ಮುಲಾ ಆಗುತ್ತೆ ಅನ್ನೋದು ನೋಡ್ತಾ ಹೋಗೋಣ. 10th ಸ್ಟ್ಯಾಂಡರ್ಡ್ನಲ್ಲಿ ಕಲ್ತ್ಕೊಂಡಿದ್ರಿ ಸೈನ್ ಆಫ್ π/2 ಮೈನಸ್ ತೀಟಾ. π/2 ಬಂದಾಗ ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಸೈನ್ ಇದ್ದಿದ್ದು ಕಾಸ್ ಆಗಿ ಕಾಸ್ ತೀಟಾ ಆಗುತ್ತೆ. ನೆಕ್ಸ್ಟು ಕಾಸ್ ಆಫ್ π/2 ಮೈನಸ್ ತೀಟಾ, trigonometric ratios of π/2 minus theta in terms of theta. ಅಂದರೆ ಅಲೈಡ್ ಆ್ಯಂಗಲ್ಸ್ ಇದ್ದಿದ್ದು ತೀಟಾ ಆದ್ರಿಂದ ಏನಾಗುತ್ತೆ ಅಂತ, ಸೈನ್ ಆಫ್ π/2 ಮೈನಸ್ ತೀಟಾ ಇನ್ ಟರ್ಮ್ಸ್ ಆಫ್ ತೀಟಾ ಈಸ್ ಕಾಸ್ ತೀಟಾ, ಕಾಸ್ ಆಫ್ π/2 ಮೈನಸ್ ತೀಟಾ ಇನ್ ಟರ್ಮ್ಸ್ ಆಫ್ ತೀಟಾ ಈಸ್ ಸೈನ್ ತೀಟಾ. π/2 ಬಂದಿದೆ, π/2 ಬಂದಿರೋದ್ರಿಂದ ಏನಾಗುತ್ತಪ್ಪ ಅಂತಂದರೆ ಬರ್ಕೊಂಬಿಡೋಣ. ಫಸ್ಟು ಟ್ಯಾನ್ ಆಫ್ π/2 ಮೈನಸ್ ತೀಟಾ, ನೆಕ್ಸ್ಟು ಸೀಕೆಂಟ್ ಆಫ್ π/2 ಮೈನಸ್ ತೀಟಾ, ಕೋಸೀಕೆಂಟ್ ಆಫ್ π/2 ಮೈನಸ್ ತೀಟಾ. ಇಷ್ಟನ್ನು ತಗೊಂಡ್ವಿ. ಇನ್ನೊಂದು ಕಾಟ್ ಆಫ್ π/2 ಮೈನಸ್ ತೀಟಾ. ಹಾಗಾದರೆ π/2 ಮೈನಸ್ ತೀಟಾ ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಇನ್ ಫಸ್ಟ್ ಕ್ವಾಡ್ರೆಂಟ್ ಆಲ್ ದಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಪಾಸಿಟಿವ್. ಅದರಿಂದ ಎಲ್ಲದಕ್ಕೂ ಪಾಸಿಟಿವ್ ಕೊಟ್ಕೊಂಡು ಬರ್ತೀವಿ, ಎಲ್ಲ ಪಾಸಿಟಿವ್ ಕೊಟ್ಟಾಯಿತು. ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, π/2 ಬಂದಿದ್ರೆ ಸೈನ್ ಇದ್ದಿದ್ದು ಕಾಸ್ ಆಗುತ್ತೆ, ಕಾಸ್ ಇದ್ದಿದ್ದು ಸೈನ್ ಆಗುತ್ತೆ, ಟ್ಯಾನ್ ಇದ್ದಿದ್ದು ಕಾಟ್ ಆಗುತ್ತೆ. ಸೀಕೆಂಟ್ ಆಫ್ π/2 ಮೈನಸ್ ತೀಟಾ ಇನ್ ಟರ್ಮ್ಸ್ ಆಫ್ ತೀಟಾ, ಸೀಕೆಂಟ್ ಇದ್ದಿದ್ದೇನಾಗುತ್ತೆ ಕೋಸಿಕೆಂಟ್ ಆಗುತ್ತೆ, ಕೋಸಿಕೆಂಟ್ ಇದ್ದಿದ್ದೇನಾಗುತ್ತಪ್ಪ ಅಂದರೆ ಸೀಕೆಂಟ್ ಆಗುತ್ತೆ, ಕಾಟ್ ಇದ್ದಿದ್ದೇನಾಗುತ್ತೆ ಟ್ಯಾನ್ ಆಗುತ್ತೆ. ಆಗ ಸೈನ್ ಆಫ್ π/2 ಮೈನಸ್ ತೀಟಾ ಈಸ್ ಕಾಸ್ ತೀಟಾ, cos of π/2 minus theta is sin theta, tan of π/2 minus theta is cot theta, secant of π/2 minus theta is cosecant theta, cosecant of π/2 minus theta is secant theta, and cot of π/2 minus theta is tan theta. ಇದು 10th ಸ್ಟ್ಯಾಂಡರ್ಡ್ನಲ್ಲೇ ಕಾಂಪ್ಲಿಮೆಂಟ್ರಿ ಆ್ಯಂಗಲ್ಸ್ ಅಂತ ಓದಿದ್ವಿ. ಈಗ ನಾವು ಸೆಕೆಂಡ್ ಕ್ವಾಡ್ರೆಂಟಿಗೆ ಬರೋಣ. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ದೇರ್ ಆರ್ ಟೂ ಪಾಸಿಬಲ್ ಆ್ಯಂಗಲ್ಸ್ ಆಫ್ ಅಲೈಡ್ ಆ್ಯಂಗಲ್ಸ್. ದೇ ಆರ್ π/2 ಪ್ಲಸ್ ತೀಟಾ ಆ್ಯಂಡ್ π ಮೈನಸ್ ತೀಟಾ. ಅವೆರಡಕ್ಕೂ ಕಂಪೇರ್ ಮಾಡಿ ನೋಡೋಣ. ಈಗ ಫಸ್ಟು ಕಾಂಪ್ಲಿಮೆಂಟ್ರಿ ಆ್ಯಂಗಲ್ ಅಲೈಡ್ ಆ್ಯಂಗಲ್ಸ್. Next to trigonometric functions of π/2 plus theta in terms of theta. Trigonometric functions of π/2 plus theta in terms of theta ಏನಾಗುತ್ತೆ ಅಂತ. ಅದಕ್ಕೆ ಫಸ್ಟ್ ಎಲ್ಲದಕ್ಕೂ ಫಂಕ್ಷನ್ಸ್ ಕಂಪೇರ್ ಮಾಡಿ ಬರ್ಕೊಬೇಡ. ಸೈನ್ ಆಫ್ π/2 ಪ್ಲಸ್ ತೀಟಾ, ಕಾಸ್ ಆಫ್ π/2 ಪ್ಲಸ್ ತೀಟಾ, ನೆಕ್ಸ್ಟ್ tan of π/2 plus theta, tan of π/2 plus theta, next secant of π/2 plus theta, next cosecant of π/2 plus theta, and cotangent of π/2 plus theta, cotangent of π/2 plus theta. ಈಗ π/2 ಪ್ಲಸ್ ತೀಟಾ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಸೈನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಕೊಸಿಕೆಂಟ್ ಆರ್ ಪಾಸಿಟಿವ್. ನೋಡ್ಕೊಳ್ಳಿ ಮಕ್ಕಳ, ಎಲ್ಲೆಲ್ಲಿ ಸೈನ್ ಇದೆ, ಇಲ್ಲಿ ಸೈನ್ ಇದೆ, ಆದ್ದರಿಂದ ಇದು ಪಾಸಿಟಿವ್. ಕೊಸಿಕೆಂಟ್ ಎಲ್ಲಿದೆ, ಇಲ್ಲಿದೆ ನೋಡಿ, ಇದು ಪಾಸಿಟಿವ್.
ಸೈನ್ ಪಾಸಿಟಿವ್ ಆಯಿತು, ಕೊಸಿಕೆಂಟ್ ಪಾಸಿಟಿವ್ ಆಯಿತು. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ದಿ ರಿಮೈನಿಂಗ್ ಆಲ್ ದಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ನೆಗೆಟಿವ್. ದೇರ್ ಫೋರ್ ದೀಸ್ ಫಂಕ್ಷನ್ಸ್ ಆರ್ ನೆಗೆಟಿವ್. ಇಲ್ಲಿ π/2 ಬಿಗಿನ್ ಆಗಿರೋದ್ರಿಂದ, π/2 ಇಂದ ಬಿಗಿನ್ ಆಗಿರೋದ್ರಿಂದ π/2 ಬಂತು ಅಂದರೆ ಫಂಕ್ಷನ್ ಚೇಂಜ್ ಆಗಬೇಕು. ಸೈನ್ ಇದ್ದಿದ್ದು ಕಾಸ್ ಇದ್ದಿದ್ದು ಸೈನ್, ಟ್ಯಾನ್ ಇದ್ದಿದ್ದು ಕಾಟ್ ಇದ್ದಿದ್ದು ಟ್ಯಾನ್, ಸೀಕೆಂಟ್ ಇದ್ದಿದ್ದು ಕೊಸಿಕೆಂಟ್ ಇದ್ದಿದ್ದು ಸೀಕೆಂಟ್ ಆಗಿ ಬದಲಾವಣೆ ಆಗಬೇಕು. ಆದ್ದರಿಂದ ಸೈನ್ ಇದೆ ಕಾಸ್, π/2 ಪ್ಲಸ್ ತೀಟನ ಇನ್ ಟರ್ಮ್ಸ್ ಆಫ್ ತೀಟದಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ. ಇದೆಲ್ಲ ಪ್ರೂವ್ ಮಾಡೋಕ್ಕೂ ಇದೆ, ಆದರೆ ನಿಮ್ಮ ಟೆಕ್ಸ್ಟಲ್ಲಿ ಇಲ್ಲ, ಬೇಕಾಗಿಲ್ಲ, ಇಷ್ಟು ನೋಡ್ಕೊಳ್ಳಿ. ಮತ್ತು ಕಾಸ್ ಆಫ್ π/2 ಪ್ಲಸ್ ತೀಟಾ ಅಂತ ಅಂದಾಗ ಮೈನಸ್ ಸೈನ್ ತೀಟಾ, ಟ್ಯಾನ್ ಆಫ್ π/2 ಪ್ಲಸ್ ತೀಟಾ, ಟ್ಯಾನ್ ಇದ್ದಿದ್ದೇನಾಗಬೇಕು ಕಾಟ್ ಆಗಬೇಕು, ಕಾಟ್ ತೀಟಾ. ಸೀಕೆಂಟ್ ಆಫ್ π/2 ಪ್ಲಸ್ ತೀಟಾ, ಸೀಕೆಂಟ್ ಇದ್ದಿದ್ದೇನಾಗಬೇಕು ಕೊಸಿಕೆಂಟ್ ಆಗಬೇಕು, ಯಾಕೆ π/2 ಇಂದ ಬಿಗಿನ್ ಆಗಿರೋದ್ರಿಂದ. ಕೊಸಿಕೆಂಟ್ ಆಫ್ π/2 ಪ್ಲಸ್ ತೀಟಾ ಈಸ್ ಸೀಕೆಂಟ್ ತೀಟಾ ಆಗುತ್ತೆ. ಕಾಟ್ ಆಫ್ π/2 ಪ್ಲಸ್ ತೀಟಾ ಈಸ್ ಟ್ಯಾನ್ ತೀಟಾ. ಹಾಗಾದರೆ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಫ್ π/2 ಪ್ಲಸ್ ತೀಟಾ ಇನ್ ಟರ್ಮ್ಸ್ ಆಫ್ ತೀಟಾ ಈಸ್ sin of π/2 plus theta is plus cos theta, cos of π/2 plus theta is minus sin theta, tan of π/2 plus theta is minus cot theta, cot of π/2 minus theta is minus tan theta, secant of π/2 plus theta is minus cosecant theta. ಆದರೆ cosecant of π/2 plus theta is plus secant theta. ಹಾಗಾದರೆ ಸೈನು ಕೊಸಿಕೆಂಟ್ ಮಾತ್ರ ಪಾಸಿಟಿವ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ದಿ ರಿಮೈನಿಂಗ್ ಆಲ್ ದಿ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಆರ್ ಫಂಕ್ಷನ್ಸ್ ಆರ್ ನೆಗೆಟಿವ್. ನೆಕ್ಸ್ಟ್ ಶಲ್ ವಿ ಮೂವ್ ಆನ್ ಟು ಡಿಸ್ಕಸ್ ದಿ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಫ್ π minus theta in terms of theta. π minus theta in terms of theta. π minus theta ಬರೋಣ. π minus theta ಅಂದರೂ 180 minus theta ಅಂದರೂ ಒಂದೇ. π minus theta cos of π minus theta. Next tan of π minus theta. Next secant of π minus theta, cosecant of π minus theta, cosecant of π minus theta. Π minus theta lies in second quadrant. In second quadrant only sine and cosecant are positive. The remaining trigonometric functions are negative. ಆದ್ದರಿಂದ ಸೈನ್ ಎಲ್ಲಿ ಬರುತ್ತೆ ಅಲ್ಲಿಗೆ ಪಾಸಿಟಿವ್ ಕೊಟ್ಕೊಡಿ, ಕೊಸಿಕೆಂಟ್ ಎಲ್ಲಿ ಬರುತ್ತೆ ಪಾಸಿಟಿವ್ ಕೊಟ್ಕೊಡಿ. ಬಿಕಾಸ್ π minus theta lies in second quadrant and the remaining all the trigonometric ratios are negative. ರಿಮೈನಿಂಗ್ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಯಾವುದು? ಕಾಸ್ ನೆಗೆಟಿವ್, ಟ್ಯಾನ್ ನೆಗೆಟಿವ್, ಸೀಕೆಂಟ್ ನೆಗೆಟಿವ್, ಕಾಟ್ ನೆಗೆಟಿವ್. ಹಾಗಾದರೆ ಪೈ ಅಂತ ಅಂದರೆ 180 ಬಂದಾಗ ಮಕ್ಕಳ ಫಂಕ್ಷನ್ನು ಚೇಂಜ್ ಆಗಬಾರ್ದು. ಏನಾಗಬೇಕು? ಏನು ಫಂಕ್ಷನ್ ಇರುತ್ತೆ ಅದೇ ಫಂಕ್ಷನ್ ಇರಬೇಕು. ಸೈನ್ ಇದ್ದಿದ್ದು ಸೈನು, ಕಾಸ್ ಇದ್ದಿದ್ದು ಕಾಸು, ಟ್ಯಾನ್ ಇದ್ದಿದ್ದು ಟ್ಯಾನು, ಸೀಕೆಂಟ್ ಇದ್ದಿದ್ದು ಸೀಕೆಂಟು, ಕೊಸಿಕೆಂಟ್ ಇದ್ದಿದ್ದು ಕೊಸಿಕೆಂಟು, ಕೋಟ್ಯಾಂಜೆಂಟ್ ಇದ್ದಿದ್ದು ಕೋಟೆ. ಹಾಗಾದರೆ ಎಲ್ಲನೂ ಕೂಡ ಬರ್ಕೊಂಬಂಬೋಣ. sin of π minus theta is sin theta, cos of π/2 minus theta, π minus theta is minus cos theta, tan of π minus theta is minus tan theta, secant of π minus theta is minus secant theta, cosecant of π minus theta is plus cosecant theta, and cot of π minus theta is
ಮೈನಸ್ ಕಾಟ್ ತೀಟಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಎರಡು ಅಲೈಡ್ ಆ್ಯಂಗಲ್ಸು, ಪೈ ಬೈ ಟು ಪ್ಲಸ್ ತೀಟಾ, 180 ಮೈನಸ್ ತೀಟಾ, ದಟ್ ಈಸ್ ನಥಿಂಗ್ ಬಟ್ ಪೈ ಮೈನಸ್ ತೀಟಾ. ಹಾಗಾದರೆ ಸೈನ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ ಈಸ್ ಪೈ ಬೈ ಟು ಬಂದಾಗ ಫಂಕ್ಷನ್ಸ್ ಚೇಂಜ್ ಆಗಬೇಕು. ಸೈನ್ ಫಂಕ್ಷನ್ ಇದು ಕೊಸೈನ್ ಆಗುತ್ತೆ, ಆಗ ಸೈನ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ ಕಾಸ್ ತೀಟಾ ಆಗುತ್ತೆ. ಕಾಸ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ ಈಸ್ ಮೈನಸ್ ಸೈನ್ ತೀಟಾ. ಯಾಕಂತಂದರೆ ಪೈ ಬೈ ಟು ಪ್ಲಸ್ ತೀಟಾ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಓನ್ಲಿ ಸೈನ್ ಕೊಸಿಕೆಂಟ್ ಆರ್ ಪಾಸಿಟಿವ್. ಆಗ ಕಾಸ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ ಈಸ್ ಮೈನಸ್ ಸೈನ್ ತೀಟಾ. ಟ್ಯಾನ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ ಈಸ್ ಮೈನಸ್ ಕಾಟ್ ತೀಟಾ. ಯಾಕೆ ಪೈ ಬೈ ಟು ಬಂದಾಗ ಫಂಕ್ಷನ್ ಚೇಂಜ್ ಆಗಬೇಕು. ಆದರೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಸೈನು ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ಅದಕ್ಕೋಸ್ಕರ ಟ್ಯಾನ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ ಮೈನಸ್ ಪ್ಲಸ್ ತೀಟಾ ಈಸ್ ಮೈನಸ್ ಕಾಟ್ ತೀಟಾ. ಸೀಕೆಂಟ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ ಈಸ್ ಮೈನಸ್ ಕೊಸಿಕೆಂಟ್ ತೀಟಾ. ಯಾಕೆ ಅಂತಂದರೆ ನಿಮ್ಗೆ ಗೊತ್ತಿದೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪೈ ಬೈ ಟು ಪ್ಲಸ್ ತೀಟಾ ಇರುತ್ತೆ. ಸೈನು ಮತ್ತು ಕೊಸಿಕೆಂಟ್ ಮಾತ್ರ ಪಾಸಿಟಿವ್, ಅದರಿಂದ ಅದು ಅಷ್ಟು ಮಾತ್ರ ಪಾಸಿಟಿವ್ ಇರುತ್ತೆ. ಕೊಸಿಕೆಂಟ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ, ಕೊಸೆಕೆಂಟ್ ಅಂತ ಬಂದಿದೆ ಸೆಕೆಂಡ್ ಕ್ವಾಡ್ರೆಂಟಲ್ಲಿ, ಕೊಸಿಕೆಂಟ್ ಪಾಸಿಟಿವ್ ಆಗಿರುತ್ತೆ. ಅದರಿಂದ ಕೊಸಿಕೆಂಟ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ ಈಸ್ ಏನಾಗುತ್ತೆ ಮೈನಸ್ ಸೀಕೆಂಟ್ ತೀಟಾ. ಪೈ ಬೈ ಟು ಬಂದಾಗ ಫಂಕ್ಷನ್ ಚೇಂಜ್ ಆಗುತ್ತೆ. ನೆಕ್ಸ್ಟು ಕಾಟ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪೈ ಬೈ ಟು ಪ್ಲಸ್ ತೀಟಾ, ಕಾಟ್ ಫಂಕ್ಷನ್ ನೆಗೆಟಿವ್ ಆಗುತ್ತೆ, ಅದರಿಂದ ಮೈನಸ್ ಬರುತ್ತೆ. ಕಾಟ್ ಇದ್ದಿದ್ದು ಏನಾಗುತ್ತೆ ಟ್ಯಾನ್ ಆಗುತ್ತೆ, ಪೈ ಬೈ ಟು ಬಂದಿರೋದ್ರಿಂದ ಮೈನಸ್ ಕಾಟ್ ತೀಟಾ ಆಗುತ್ತೆ, ಮೈನಸ್ ಅಲ್ಲ ಟ್ಯಾನ್ ತೀಟವಾಗುತ್ತೆ. ಕಾಟ್ ಆಫ್ ಪೈ ಬೈ ಟು ಪ್ಲಸ್ ತೀಟಾ ಈಸ್ ಮೈನಸ್ ಟ್ಯಾನ್ ತೀಟಾ. ಅದೇ ಟ್ರಿಗ್ನಾಮೆಟ್ರಿಕ್ ಫಂಕ್ಷನ್ಸ್ ಆಫ್ ಪೈ ಮೈನಸ್ ತೀಟಾ ಇನ್ ಟರ್ಮ್ಸ್ ಆಫ್ ತೀಟಾ ಬಂದರೆ ಸೈನ್ ಆಫ್ ಪೈ ಮೈನಸ್ ತೀಟಾ, ಪೈ ಬಂದಾಗ ಫಂಕ್ಷನ್ನು ಚೇಂಜ್ ಆಗಬಾರ್ದು. ಆದರೂ ಪೈ ಮೈನಸ್ ತೀಟಾ ಲೈಸ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. ಸೈನು ಕೊಸಿಕೆಂಟ್ ಪಾಸಿಟಿವ್, ಅದಕ್ಕೆ ಸೈನು ಮತ್ತು ಕೊಸಿಕೆಂಟ್ ಇರೋ ಕಡೆ ಪಾಸಿಟಿವ್ ಹಾಕ್ಕೊಂಡಿದ್ದೀವಿ. ಫಂಕ್ಷನ್ಸ್ ಕ್ಯಾರೀಸ್ ಸೇಮ್, ದೇರ್ ಫೋರ್ ಸೈನ್ ಆಫ್ ಪೈ ಮೈನಸ್ ತೀಟಾ ಈಸ್ ಪ್ಲಸ್ 5 ಸೈನ್ ತೀಟಾ. ಕಾಸ್ ಆಫ್ ಪೈ ಮೈನಸ್ ತೀಟಾ ಈಸ್ ಮೈನಸ್ ಕಾಸ್ ತೀಟಾ. ಟ್ಯಾನ್ ಆಫ್ ಪೈ ಮೈನಸ್ ತೀಟಾ ಈಸ್ ಮೈನಸ್ ಟ್ಯಾನ್ ತೀಟಾ. ಸೀಕೆಂಟ್ ಆಫ್ ಪೈ ಮೈನಸ್ ತೀಟಾ ಈಸ್ ಮೈನಸ್ ಸೀಕೆಂಟ್ ತೀಟಾ. cosecant of pi minus theta is plus cosecant theta and cot of pi minus theta is minus cot theta. Next shall we move on to discuss the trigonometric functions of pi plus theta. Third quadrant ಬರೋಣ. ಫಸ್ಟ್ ಕ್ವಾಡ್ರೆಂಟ್ ಮುಗೀತು, ಸೆಕೆಂಡ್ ಕ್ವಾಡ್ರೆಂಟ್ ಮುಗೀತು, ಥರ್ಡ್ ಕ್ವಾಡ್ರೆಂಟಲ್ಲಿ pi plus theta 3π/2 ಮೈನಸ್ ತೀಟಾ. ಅದರಿಂದ ಪೈ ಪ್ಲಸ್ ತೀಟಾ ಬರೋಣ. ಪೈ ಪ್ಲಸ್ ತೀಟಾದಲ್ಲಿ ಏನಾಗುತ್ತೆ ಇನ್ ಟರ್ಮ್ಸ್ ಆಫ್ ತೀಟಾ ಅನ್ನೋದನ್ನು ನೋಡೋಣ. ಇಲ್ಲಿ ಸೈನ್ ಆಫ್ ಪೈ ಪ್ಲಸ್ ತೀಟಾ, ಕಾಸ್ ಆಫ್ ಪೈ ಪ್ಲಸ್ ತೀಟಾ, ಟ್ಯಾನ್ ಆಫ್ ಪೈ ಪ್ಲಸ್ ತೀಟಾ, ಸೀಕೆಂಟ್ ಆಫ್ ಪೈ ಪ್ಲಸ್ ತೀಟಾ, ಕೊಸಿಕೆಂಟ್ ಆಫ್ ಪೈ ಪ್ಲಸ್ ತೀಟಾ, ಕಾಟ್ ಆಫ್ ಪೈ ಪ್ಲಸ್ ತೀಟಾ. ಇಲ್ಲಿ ನಮಗೆ ಗೊತ್ತಿದೆ ಪೈ ಬಂದಾಗ ಫಂಕ್ಷನ್ಸು ಸೇಮ್ ಆಗಬೇಕು. ಆದರೆ ಪೈ ಪ್ಲಸ್ ತೀಟಾ ಲೈಸ್ ಇನ್ ಥರ್ಡ್ ಕ್ವಾಡ್ರೆಂಟ್. ಇದು ಫಸ್ಟ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್ ಮತ್ತು ಫೋರ್ತ್ ಕ್ವಾಡ್ರೆಂಟ್. ಇನ್ ಥರ್ಡ್ ಕ್ವಾಡ್ರೆಂಟ್ ಓನ್ಲಿ ಟ್ಯಾನ್ ಆ್ಯಂಡ್ ಇಟ್ಸ್ ರೆಸಿಪ್ರೋಕಲ್ ಆರ್ ಪಾಸಿಟಿವ್. ಟ್ಯಾನ್ ಎಲ್ಲಿದೆ ನೋಡ್ಕೊಳ್ಳಿ, ಅಲ್ಲಿಗೆ ಪಾಸಿಟಿವ್ ಕೊಡಿ. ಟ್ಯಾನ್ಗೆ ರೆಸಿಪ್ರೋಕಲ್ ಫಂಕ್ಷನ್ ನಮ್ಗೆ ಗೊತ್ತಿದೆ ಕಾಟು, ಅದರಿಂದ ಕಾಟು ಮತ್ತು ಟ್ಯಾನ್ಗೆ ಪಾಸಿಟಿವ್ ಕೊಟ್ವಿ. ಈಗ ಇನ್ನು ಮಿಕ್ಕಂಥ ಎಲ್ಲ ಫಂಕ್ಷನ್ಸ್ ಏನಾಗುತ್ತೆ ನೆಗೆಟಿವ್ ಆಗುತ್ತೆ. ಮೈನಸ್ 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 ಮೈನಸ್. ಸೈನ್ ಆಫ್ ಪೈ ಪ್ಲಸ್ ತೀಟಾ ಅಂತ ಅಂದರೆ ಪೈ ಬಂದಾಗ ಫಂಕ್ಷನ್ಸು ಸೇಮ್ ಆಗಬೇಕು. ಅಲ್ಲಿ ಬರೆದಿದ್ದೀನಿ ನೋಡಿ, ಸೈನ್ ಇದ್ದರೆ ಸೈನು, ಪೈ ಬಂದಾಗ ಸೈನ್ ಇದ್ದರೆ ಸೈನು, ಕಾಸ್ ಇದ್ದರೆ ಕಾಸು, ಟ್ಯಾನ್ ಇದ್ದರೆ ಟ್ಯಾನು, ಸೀಕೆಂಟ್ ಇದ್ದರೆ ಸೀಕೆಂಟು, ಕೊಸಿಕೆಂಟ್ ಇದ್ದರೆ ಕೊಸಿಕೆಂಟ್ ಮತ್ತು ಕಾಟ್ ಇದ್ದರೆ ಕಾಟ್.
ಅದರಿಂದ ಇಲ್ಲಿ ಸೈನ್ ಆಫ್ ಪೈ ಪ್ಲಸ್ ತೀಟಾ ಈಸ್ ಮೈನಸ್ ಸೈನ್ ತೀಟಾ. ನೆಕ್ಸ್ಟ್ ಕಾಸ್ ಆಫ್ ಪೈ ಪ್ಲಸ್ ತೀಟಾ ಈಸ್ ಮೈನಸ್ ಕಾಸ್ ತೀಟಾ. ಟ್ಯಾನ್ ಆಫ್ ಪೈ ಪ್ಲಸ್ ತೀಟಾ ಈಸ್ ಪ್ಲಸ್ ಕಾಟ್ ತೀಟಾ, ಸಾರಿ ಪ್ಲಸ್ ಟ್ಯಾನ್ ತೀಟಾ. ಫಂಕ್ಷನ್ಸ್ ಸೇಮ್ ಆಗಬೇಕು. ಸೀಕೆಂಟ್ ಆಫ್ ಪೈ ಪ್ಲಸ್ ತೀಟಾ ಈಸ್ ಮೈನಸ್ ಸೀಕೆಂಟ್ ತೀಟಾ. cosecant of pi plus theta is minus cosecant theta, and cot of pi plus theta is plus cot theta, plus cot theta. ಹಾಗಾದರೆ the trigonometric functions of pi plus theta in terms of theta is always sin of pi plus theta is always minus sin theta. Cos of pi plus theta is minus cos theta. Tan of pi plus theta is plus tan theta. Secant of pi plus theta is minus secant theta. And cosecant of pi plus theta is minus cosecant theta. Cot of pi plus theta is plus cot theta. ಇಲ್ಲಿಗೆ ಎಷ್ಟಾಯಿತು? ಪೈ ಮೈನಸ್ ತೀಟಾ ಆಯಿತು, ಪೈ ಬೈ ಟು ಮೈನಸ್ ತೀಟಾ ಆಯಿತು, ಪೈ ಬೈ ಟು ಪ್ಲಸ್ ತೀಟಾ ಆಯಿತು, ಪೈ ಮೈನಸ್ ತೀಟಾ ಆಯಿತು, ಪೈ ಪ್ಲಸ್ ತೀಟಾ ಆಯಿತು. ಒಂದು ಸರಿ ಇನ್ನೊಂದು ಸರಿ ಅದನ್ನು ರಿಕಾಲ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ. ಸೈನ್ ಆಫ್ ಪೈ ಬೈ ಟು ಮೈನಸ್ ತೀಟಾ ಈಸ್ ಕಾಸ್ ತೀಟಾ. ಕಾಸ್ ಆಫ್ ಪೈ ಬೈ ಟು ಮೈನಸ್ ತೀಟಾ ಈಸ್ ಸೈನ್ ತೀಟಾ. ಲೈಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. pi by 2 minus theta lies in first quadrant. In first quadrant all are positive. Sin becomes cos, cos becomes sin. Pi by 2 ಬಂದಾಗ ಈ ಥರ ಬದಲಾವಣೆ ಆಗುತ್ತೆ. ಆಗ sin of pi by 2 minus theta ಅಂತಂದರೆ cos theta, cos of pi by 2 minus theta ಅಂದರೆ sin theta, tan of pi by 2 minus theta ಅಂತಂದರೆ cot theta, cot of pi by 2 minus theta ಅಂದರೆ tan theta. Secant of pi by 2 minus theta is cosecant theta, cosecant of pi by 2 minus theta is secant theta. Next pi by 2 plus theta ಬಂದರೆ sin pi by 2 plus theta is plus cos theta, cos of pi by 2 plus theta is minus sin theta. ಯಾಕಂದರೆ pi by 2 plus theta lies in second quadrant, sin ಮತ್ತು cosecant positive. So secant of pi by 2 plus theta is minus cosecant theta, cosecant of pi by 2 plus theta is minus secant theta. Tan of pi by 2 plus theta is minus cot theta, cot of pi by 2 plus theta is minus tan theta. 180 plus minus theta ಬಂದರೆ sin of pi by pi minus theta is ಸೇಮ್ ಬರಬೇಕು. ಸೆಕೆಂಡ್ ಕ್ವಾಡ್ರೆಂಟಲ್ಲಿ ಪೈ ಬಂತು ಅಂತ ಅಂದರೆ ಸೇಮ್ ಫಂಕ್ಷನ್ ಕ್ಯಾರಿ ಆಗಬೇಕು. sin of pi minus theta ಅಂತ ಅಂದರೆ ಪ್ಲಸ್ sin theta, cos of pi minus theta ಅಂತಂದರೆ ಮೈನಸ್ cos theta, tan of pi minus theta ಅಂತಂದರೆ ಮೈನಸ್ tan theta, secant of pi minus theta ಅಂತಂದರೆ ಮೈನಸ್ secant theta, cosecant of pi minus theta ಅಂದರೆ ಪ್ಲಸ್ cosecant theta, cot of pi minus theta ಅಂತಂದರೆ ಮೈನಸ್ cot theta. ಥರ್ಡ್ ಕ್ವಾಡ್ರೆಂಟ್ ಬಂತು ಅಂದರೆ ಪೈ ಪ್ಲಸ್ ತೀಟಾದಲ್ಲಿ ಸೈನ್ ಆಫ್ ಪೈ ಪ್ಲಸ್ ತೀಟಾ ಅಂತ ಅಂದರೆ ಸೇಮ್ ಫಂಕ್ಷನ್ ಕ್ಯಾರಿ ಆಗಬೇಕು. ಥರ್ಡ್ ಕ್ವಾಡ್ರೆಂಟಲ್ಲಿ ಬರೀ ಟ್ಯಾನು ಮತ್ತು ಕಾಟ್ ಮಾತ್ರ ಪಾಸಿಟಿವ್. ಸೈನ್ ಆಫ್ ಪೈ ಪ್ಲಸ್ ತೀಟಾ ಅಂತ ಅಂದರೆ ಸೈನ್ ತೀಟಾ, ಕಾಸ್ ಆಫ್ ಪೈ ಪ್ಲಸ್ ತೀಟಾ ಅಂತ ಅಂದರೆ ಮೈನಸ್ ಸೈನ್ ತೀಟಾ, ಕಾಸ್ ಆಫ್ ಪೈ ಪ್ಲಸ್ ತೀಟಾ ಅಂತ ಅಂದರೆ ಮೈನಸ್ ಕಾಸ್ ತೀಟಾ, ಟ್ಯಾನ್ ಆಫ್ ಪೈ ಪ್ಲಸ್ ತೀಟಾ ಅಂತ ಅಂದರೆ ಪ್ಲಸ್ ಟ್ಯಾನ್ ತೀಟಾ, ಸೀಕೆಂಟ್ ಆಫ್ ಪೈ ಪ್ಲಸ್ ತೀಟಾ ಅಂತಂದರೆ ಮೈನಸ್ ಸೀಕೆಂಟ್ ತೀಟಾ, ಕಾಟ್ ಆಫ್ ಪೈ ಪ್ಲಸ್ ತೀಟಾ ಅಂದರೆ ಮೈನಸ್ ಪ್ಲಸ್ ಕಾಟ್ ತೀಟಾ. ನೆಕ್ಸ್ಟ್ ಕೊಸಿಕೆಂಟ್ ಆಫ್ ಪೈ ಪ್ಲಸ್ ತೀಟಾ ಅಂತಂದರೆ ಮೈನಸ್ ಕೊಸಿಕೆಂಟ್ ತೀಟಾ. ಇಷ್ಟು ಇಲ್ಲಿ ತನಕ ಓದಿದ್ವಿ. ನೆಕ್ಸ್ಟು 3π/2 ಮೈನಸ್ ತೀಟಾ, 3π/2 ಪ್ಲಸ್ ತೀಟಾ, 2π ಮೈನಸ್ ತೀಟಾ, 2π ಪ್ಲಸ್ ತೀಟಾನ ನೆಕ್ಸ್ಟ್ ಕ್ಲಾಸ್ ನಾನು